ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡ್ತಾರಾ ಅನ್ನೋ ಪ್ರಶ್ನೆ ಎತ್ತಿದೆ. ಹಾಗಾದ್ರೆ ಕಾಕ್ರೋಚ್ ಪಾರ್ಟಿ ಬೇಡಿಕೆಗಳಿಗೆ ಒಪ್ಪುತ್ತಾ ಮೋದಿ ಸರ್ಕಾರ? ಮಧ್ಯಾಹ್ನದೊಳಗೆ ತನ್ನ ನಿರ್ಧಾರವನ್ನ ಪ್ರಕಟಿಸ್ತಾರಾ ಹಾಗಾದ್ರೆ ಕೇಂದ್ರ ಸಚಿವರು? ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಕಾಕ್ರೋಚ್ ಪಾರ್ಟಿ ಬೇಡಿಕೆಗಳಿಗೆ ಒಪ್ಪುತ್ತಾ ಹಾಗಾದ್ರೆ ಮೋದಿ ಸರ್ಕಾರ? ಮಧ್ಯಾಹ್ನದೊಳಗೆ ತನ್ನ ನಿರ್ಧಾರವನ್ನ ಪ್ರಕಟಿಸ್ತಾರಾ ಕೇಂದ್ರ ಸಚಿವರು? ಜನಾದೇಶಕ್ಕೆ ತಕ್ಕಂತೆ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದೆ ಸರ್ಕಾರ. ಇನ್ನು ಸಿಜೆಪಿ ಸರ್ಕಾರದ 3ನೇ ಸುತ್ತಿನ ಮಾತುಕತೆಯತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಇನ್ನು ಮಧ್ಯಾಹ್ನ 3:30ಕ್ಕೆ ನಡೆಯಲಿರುವ ಸಿಜೆಪಿ ಸರ್ಕಾರದ ಸಭೆ. ಸಚಿವ ಪ್ರಧಾನ್ ರಾಜೀನಾಮೆ ಪಟ್ಟು ಸಡಿಲಿಸದ ಕಾಕ್ರೋಚ್ ಪಾರ್ಟಿ. ಒಂದ್ ಕಡೆ ಸಚಿವ ಪ್ರಧಾನ್ ರಾಜೀನಾಮೆ ಸಾಧ್ಯತೆಯನ್ನ ಸರ್ಕಾರ ಇಲ್ಲಿ ತಳ್ಳಿ ಹಾಕಿರುವಂತದ್ದು. ಇನ್ನು ಜವಾಬ್ದಾರಿಯಿಂದ ಓಡಿ ಹೋಗುವುದು ಸುಲಭ, ಆದ್ರೆ ಜನಾದೇಶಕ್ಕೆ ತಕ್ಕಂತೆ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇನ್ನು ಕಠಿಣ ಕಾನೂನು, ಶಿಕ್ಷಣ ಸುಧಾರಣೆ ಬೇಡಿಕೆಯ ಬಗ್ಗೆ ಮಾತ್ರ ಸಕಾರಾತ್ಮಕ ಚರ್ಚೆಯನ್ನ ಮಾಡಲಿದ್ದಾರೆ. ಸರ್ಕಾರ ವರ್ಸಸ್ ಸಿಜೆಪಿ ಜಟಾಪಟಿ ಹೇಗೆ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಪ್ರಶ್ನೆ ಎತ್ತಿರುವಂತದ್ದು. ಇನ್ನು ಜಂತರ್ ಮಂತರ್ನಲ್ಲಿ ಮುಂದುವರಿದ ಕಾಕ್ರೋಚ್ ಕ್ರಾಂತಿ. ಟೈಫಾಯ್ಡ್ ನಡುವೆಯೂ ಕೂಡ ಪ್ರತಿಭಟನೆಯನ್ನ ಬೆಂಬಲಿಸಿದ ಅಭಿಜಿತ್ ದೀಪ್ಗೆ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆ ನಿಲ್ಲಲ್ಲ ಅಂತ ಹೇಳಿ ದೀಪ್ಗೆ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ಹೋರಾಟ ನಿಲ್ಲಲ್ಲ ಅಂತ ಹೇಳಿ ಇಲ್ಲಿ ಅಭಿಜಿತ್ ದೀಪ್ಗೆ ಹೇಳಿರುವಂತದ್ದು. ಸದ್ಯ ಚಿಕಿತ್ಸೆಯನ್ನ ಪಡಿತಾ ಇರುವ ದೀಪ್ಗೆ ಪ್ರತಿಭಟನೆಯನ್ನ ಬೆಂಬಲಿಸಿ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಅಭಿಜಿತ್ ದೀಪ್ಗೆ ಕಾಕ್ರೋಚ್ ಪಾರ್ಟಿ ಸಂಸ್ಥಾಪಕ. ಇನ್ನು ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡೋವರೆಗೂ ಕೂಡ ಈ ಹೋರಾಟ ನಿಲ್ಲಲ್ಲ. ಸದ್ಯ ಟೈಫಾಯ್ಡ್ ಬಂದ್ರೂ ಕೂಡ ಪ್ರತಿಭಟನೆಯನ್ನ ಅಭಿಜಿತ್ ದೀಪ್ಗೆ ಇಲ್ಲಿ ಬೆಂಬಲಿಸಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆ ನಿಲ್ಲಲ್ಲ ಅಂತ ಹೇಳಿ ಅಭಿಜಿತ್ ದೀಪ್ಗೆ ಘೋಷಣೆಯನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಪ್ರತಿಭಟನೆ ನಿಲ್ಲಲ್ಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ಹೋರಾಟ ನಿಲ್ಲಲ್ಲ, ನಮ್ಮ ಹೋರಾಟ ಇದೇ ರೀತಿಯಾಗಿ ಕಂಟಿನ್ಯೂ ಇರುತ್ತೆ ಅಂತ ಹೇಳಿ ಅಭಿಜಿತ್ ದೀಪ್ಗೆ ಹೇಳಿರುವಂತದ್ದು. ಸದ್ಯ ಈಗಾಗಲೇ ಸಿಜೆಪಿ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ವಿಡಿಯೋ ಮೂಲಕ ಪೋಸ್ಟ್ ಮಾಡಿದ್ದಾರೆ. ರಾಜಧಾನಿ ದೆಹಲಿಯಲ್ಲಿ ಮುಂದುವರಿದ ಉದ್ವಿಗ್ನ ಪರಿಸ್ಥಿತಿ. ಕಾಕ್ರೋಚ್ ಪ್ರತಿಭಟನೆ ಹಿನ್ನೆಲೆಯಲ್ಲಿ ದೆಹಲಿಯ ಮೆಟ್ರೋ ಸಂಚಾರವನ್ನ ಸ್ತಬ್ಧ ಮಾಡಿದ್ದಾರೆ. ಸೆಂಟ್ರಲ್ ದೆಹಲಿಯ 18 ಪ್ರಮುಖ ಮೆಟ್ರೋ ಸ್ಟೇಷನ್ಗಳು ಬಂದ್ ಆಗಿದ್ದಾವೆ. ಇನ್ನು ವೀಕೆಂಡ್ ಭದ್ರತಾ ದೃಷ್ಟಿಯಿಂದ ದೆಹಲಿಯ ಮಧ್ಯದ ಅಂಗಡಿಗಳನ್ನ ಕೂಡ ಬಂದ್ ಮಾಡಲಾಗಿದೆ. ಮಧ್ಯಾಹ್ನ ಸರ್ಕಾರ ಸಿಜೆಪಿ ನೀಡುವ ಪ್ರತಿಕ್ರಿಯೆ ಮೇಲೆ ಎಲ್ಲವೂ ಕೂಡ ನಿರ್ಧಾರವಾಗಲಿದೆ. ಸಭೆಯ ನಿರ್ಧಾರವನ್ನ ಆಧರಿಸಿ ದೆಹಲಿಯ ಸಂಚಾರ ಮಾರ್ಗವನ್ನ ಕಡಿತಗೊಳಿಸಿದ್ದಾರೆ. ಸದ್ಯ ಎಲ್ಲರ ಚಿತ್ತ ಸರ್ಕಾರ ವರ್ಸಸ್ ಸಿಜೆಪಿ ಪಾರ್ಟಿ. ಒಂದ್ ಕಡೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ಮುಂದುವರೆದಿರುವಂತದ್ದು. ಕಾಕ್ರೋಚ್ ಸಿಜೆಪಿ ಪಾರ್ಟಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಇಲ್ಲಿ ದೆಹಲಿಯ ಮೆಟ್ರೋ ಸಂಚಾರವನ್ನ ಕೂಡ ಸ್ತಬ್ಧ ಮಾಡಲಿದ್ದಾರೆ. 18 ಪ್ರಮುಖ ಮೆಟ್ರೋ ಸಂಚಾರವನ್ನ ಬಂದ್ ಮಾಡಲಾಗಿದೆ. ವೀಕೆಂಡ್ ಭದ್ರತಾ ದೃಷ್ಟಿಯಿಂದ ಮಧ್ಯದ ಅಂಗಡಿಗಳನ್ನ ಕೂಡ ಬಂದ್ ಮಾಡಲಾಗಿದೆ. ಒಂದ್ ರೀತಿಯಾಗಿ ಇಲ್ಲಿ ಕೇಂದ್ರ ಸರ್ಕಾರ ವರ್ಸಸ್ ಸಿಜೆಪಿ ಪಾರ್ಟಿ ಅನ್ನುವಂತಾಗಿದೆ. ಇನ್ನು ಒಂದ್ ಕಡೆ ಇವಾಗ ಕೇಂದ್ರ ಸರ್ಕಾರ ಏನನ್ನ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ.
आप सबको पता था पिछले कुछ दिनों से मेरी तबीयत ख़राब थी, सो ब्लड रिपोर्ट्स आ गए एंड आई हैव बिन डायग्नोज्ड विद टाइफाइड और ट्रीटमेंट चल रहा है मेरा। रोज़ सुबह और शाम को आईवीज़ लग रहे हैं। बट आई रियली वांट टू थैंक ऑल द कॉकरोचेस जो पूरे देश भर में पीसफुली प्रोटेस्ट कर रहे हैं और इस मूवमेंट को इतना सक्सेसफुल बना दिया है आप लोगों ने। अ बिग बिग थैंक यू टू ऑल and congratulations to you all for making this movement such a big success and I'm very sure अगर हम ऐसे peacefully protest करेंगे। ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಾರುತಿ, ಈಗ ಒಂದ್ ಕಡೆ ಕಾಕ್ರೋಚ್ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರು ಯಾವುದೇ ಕಾರಣಕ್ಕೂ ಕೂಡ ನಾವು ಪ್ರತಿಭಟನೆಯನ್ನ ನಿಲ್ಲಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಕೇಂದ್ರ ಸರ್ಕಾರ ವರ್ಸಸ್ ಸಿಜೆಪಿ ಪಾರ್ಟಿ ಅನ್ನುವಂತಾಗಿದೆ. ಇವತ್ತು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದ್ರ ಮೇಲೆ ಇವತ್ತು ಚಿತ್ತ ನೆಟ್ಟಿರುವಂತದ್ದು ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ನಿನ್ನೆ ಅಷ್ಟೇ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ನಡೆದಂತಹ ಮಾತುಕತೆಯಲ್ಲಿ ಭಾಗವಹಿಸಿದಂತಹ ಯುವಕರುಗಳು 3 ಷರತ್ತುಗಳನ್ನ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ರು. ಆ 3 ಷರತ್ತುಗಳನ್ನ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದ್ದೆ, ಆದ್ರೆ ನಮ್ಮ ಪ್ರತಿಭಟನೆಗೆ ನಾವು ತೆರೆ ಎಳಿತೀವಿ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿ ಬಂದಿದ್ರು. ಅದಾದ ಬಳಿಕ ಈಗ ಅಮಿತ್ ಶಾ ಅವರ ಜೊತೆ ಮಾತುಕತೆ ಆಡಿ ಅಂತಿಮವಾದಂತ ಒಂದು ನಿರ್ಧಾರವನ್ನ ಹೇಳ್ತೀವಿ ಅನ್ನುವಂಥದ್ದನ್ನ ನಿನ್ನೆ ಜೆಪಿ ನಡ್ಡಾ ಅವರು ಯುವಕರಿಗೆ ಭರವಸೆಯನ್ನ ಕೊಟ್ಟಿದ್ರು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಬಹುತೇಕ ಜೆಪಿ ನಡ್ಡಾ ಅವರು ಯುವಕರಿಗೆ ಒಂದು ಮಾಹಿತಿಯನ್ನ ಕೊಡುವಂತಹ ಒಂದು ಸಾಧ್ಯತೆ ಇದೆ. ಅಮಿತ್ ಶಾ ಅವ್ರ ಜೊತೆ ಚರ್ಚೆ ಮಾಡಿದ ಬಳಿಕ ಏನಾಯ್ತು ಅಂತ ಬಹುತೇಕ ಅವರು ಇಟ್ಟಿರುವಂತಹ 3 ಬೇಡಿಕೆಗಳಲ್ಲಿ ಮೊದಲನೇ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತಗೊಳ್ಳೇಬೇಕು ಅನ್ನುವಂಥದ್ದು. 2ನೇ ಬೇಡಿಕೆ ಸತ್ತಂತಹ ಆ ಯುವಕರ ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿಯನ್ನ ಕೊಡಬೇಕು ಅನ್ನುವಂಥದ್ದು. ಜೊತೆಗೆ ಯುವಕರ ಮೇಲೆ ದಾಖಲಾಗಿರುವಂತಹ FIR ಗಳನ್ನ ರದ್ದು ಮಾಡಬೇಕು ಅನ್ನುವ 3 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಈ 3 ಬೇಡಿಕೆಗಳನ್ನ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ನೋಡುತ್ತೆ, ಒಂದು ವೇಳೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆ ತೆಗೆದುಕೊಂಡಿದ್ದಾದ್ರೆ ಬಹುತೇಕ ಈ ಪ್ರತಿಭಟನೆ ಅಂತ್ಯಕ್ಕೆ ಕಾರಣ ಆಗಬಹುದು. ಇಲ್ಲ ಇನ್ನೆರಡು ಬೇಡಿಕೆಗಳನ್ನ ಈಡೇರಿಸಿ ಧರ್ಮೇಂದ್ರ ಪ್ರಧಾನ್ ಅವರನ್ನ ಉಳಿಸ್ಕೊಳ್ತೀವಿ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಕೇಂದ್ರ ಸರ್ಕಾರದ ನಾಯಕರುಗಳು ಹೇಳಿದ್ದೆ ಆದ್ರೆ ಆಗ ಸಿಜೆಪಿ ಸಂಘಟನೆಯ ಯುವಕರುಗಳು ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಆದ್ರೆ ನಿನ್ನೆಯಿಂದಲೂ ಮಾತುಕತೆ ಆಡಿದ ಕ್ಷಣದಿಂದಲೂ ಅವರು ಹೇಳ್ತಾ ಇರುವಂತದ್ದು, ನಾವು ಇಟ್ಟಂತಹ ಷರತ್ತುಗಳಿಗೆ ಕೇಂದ್ರ ಸರ್ಕಾರ ಒಪ್ಕೊಳ್ದಿದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಈ ಹೋರಾಟವನ್ನ ಅಂತ್ಯ ಮಾಡೋದಿಲ್ಲ, ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ಮಧ್ಯಾಹ್ನ ಜೆಪಿ ನಡ್ಡಾ ಅವ್ರು ಏನ್ ಹೇಳ್ತಾರೆ, ಕೇಂದ್ರ ಸರ್ಕಾರದ ವತಿಯಿಂದ ಏನು ಸಂದೇಶ ಬರುತ್ತೆ ಆ ಸಂದೇಶವನ್ನ ಯುವಕರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದರ ಮೇಲೆ ಈ ಸಿಜೆಪಿಯ ಪ್ರತಿಭಟನೆ ಜಂತರ್ ಮಂತರಲ್ಲಿ ಮುಂದುವರಿತಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಒಟ್ಟಾರೆ ಅವರು ಇಟ್ಟಂತಹ ಬೇಡಿಕೆಗಳನ್ನ ಈಡೇರಿಸಿದ್ದಾದ್ರೆ ಬಹುತೇಕ ಇವತ್ತು ತೆರೆ ಎಳೆಯಬಹುದು ಸಿಜೆಪಿ ಅವರು. ಒಂದು ವೇಳೆ ಆ ಬೇಡಿಕೆಗಳು ಈಡೇರದೇ ಇದ್ರೆ, ಆ ಷರತ್ತುಗಳನ್ನ ಕೇಂದ್ರ ಸರ್ಕಾರ ಒಪ್ಪದೇ ಇದ್ರೆ ಈ ಹೋರಾಟ ಇನ್ನಷ್ಟು ದಿನಗಳ ಕಾಲ ಮುಂದುವರಿಯುವಂತಹ ಒಂದು ಸಾಧ್ಯತೆ ಇದೆ. ಹೀಗಾಗಿ ದೆಹಲಿಯ ಪೊಲೀಸರು ಇಡೀ ದೆಹಲಿಯಾದ್ಯಂತ ಬಹಳಷ್ಟು ಕಟ್ಟುನಿಟ್ಟಾದಂತ ಒಂದು ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ವಾರದ ಅಂತ್ಯದ ದಿನಗಳು ಆಗಿರೋದ್ರಿಂದ ಸಹಜವಾಗಿ ಯುವಕರು ಹೆಚ್ಚು ಜನ ಹೊರಗಡೆಗೆ ಬರ್ತಾರೆ ಅನ್ನುವಂಥದ್ದು. ಮೆಟ್ರೋ ಸ್ಟೇಷನ್ಗಳು ಬಂದಾಗಿದ್ದು, ಜೊತೆಗೆ ಅಲ್ಲಲ್ಲಿ ಹೆಚ್ಚು ಪೊಲೀಸ್ ಪಡೆಗಳನ್ನ ನಿಯೋಜನೆ ಮಾಡುವಂತ ಒಂದು ಕೆಲಸವೂ ಕೂಡ ದೆಹಲಿಯ ಪೊಲೀಸರು ಮಾಡಿದ್ದಾರೆ. ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ.